ಬೆಳಗ್ಗೆ 4 ಗಂಟೆಯಿಂದ ನನ್ನ ಮೂವಿ ಶೂಟಿಂಗ್ ನಡೀತಿತ್ತು. ಸೊ ಅದಾಗಿ ತುಂಬ ಟಯರ್ಡ್ ಆಗಿದ್ದೀನಿ. ಸೊ ದಯವಿಟ್ಟು ಕ್ಷಮಿಸಿ. ಈ ಸ್ಟೇಜ್ ಮೇಲೆ ತುಂಬ ಹಿರಿಯರು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ ಜನವರಿ 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅದನ್ನು ಮುಂದುವರಿಸ್ತಾ ನಾನು ಸಾಕಷ್ಟು ಮಾತಾಡ್ಬಿಟ್ಟಿದ್ದೀನಿ ಮಧ್ಯಾಹ್ನನೇ. ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಚಿತ್ರದ ಬಗ್ಗೆ ನೀವು ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಒಂದಷ್ಟು ವಿಜುವಲ್ಸು ನಿಮಗೆ ಈಗ ಸಾಂಗ್ಸ್ನ ಚಿತ್ರೀಕರಣದಲ್ಲಿ ಸಿಕ್ಕಿದೆ ಅಂತ ಅನ್ಕೋತೀನಿ. ನನಗೆ ಕನ್ನಡಕ್ಕೊಂದು ಹೆಮ್ಮೆಯ ಚಲನಚಿತ್ರ ಗೀತೆ ಇದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಿಮಗೆ ಸಾಂಗನ್ನು ಕೂಡ ಕೇಳಿಸ್ತೀವಿ, ತೋರ್ಸೋಕ್ಕಾಗಲ್ಲ, ಯಾಕೆ ಇನ್ನೂ ಸಾಂಗ್ ಕಂಪ್ಲೀಟ್ ಆಗಲಿಲ್ಲ. ಆದರೆ ನಿಮಗೆ ಆ ಸಾಂಗನ್ನು ಕೇಳಿಸ್ತೀವಿ. ಒಂದು ಸಾರಿ ಸಾಂಗ್ ಕೇಳಿಸ್ಬಿಡ್ಬೋದಲ್ಲ ಸರ್? ಅಷ್ಟೇ ನಿಮ್ಮ ನಿರ್ದೇಶಕರ ಅಪ್ಪಣೆ ಮಾಡಿಗೆ ಅಲ್ಲೊಂಚೂರು ಹಾಕಿ ಸಾಂಗ್ ಮೊಬೈಲಲ್ಲಿ ಕೇಳಿಸ್ಬಿಡೋಣ ಸರ್. ಆಮೇಲೆ ಕಂಟಿನ್ಯೂ ಆಡಲಿಲ್ಲ. ಬೇಸಿಕ್ಕಾಗಿ ನಾವು ಟ್ರ್ಯಾಕ್ ಸಿಂಗರ್ ಆಡಿದ್ದಾರೆ. ಇನ್ನು ವಿಕ್ರಮ ಅವರು ಈಗ ನಮ್ಮ ಚಿತ್ರಕ್ಕೆ ಎರಡು ಸಾಂಗ್ಗಳಿಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮದ ಸಾಂಗು ನಮ್ಮ ಇದು ಉತ್ತರ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರೆ, ಇನ್ನೊಂದು ಸಾಂಗು ಹಳೆ ಮೈಸೂರು ರೆಪ್ರೆಸೆಂಟ್ ಮಾಡುತ್ತೆ. ಅದು ಹೌದು ಬಂದಿದೆ. ಈಗ ನನಗೆ ತ್ರಿಲೋಕ ಇದ್ರದ್ದು 1 kg ಯಾವುದು ನಮ್ಮ ಕಾಂತಾರ ಸಾಂಗು ಕರ್ಮದ ಕಲ್ಲನ್ನು ಕೇಳಿದ್ಮೇಲೆ ನಾವು ನಿರ್ದೇಶಕರು ನಾವೆಲ್ಲ ಟೀಮ್ ಕರೆದು ಆಗತ್ತೆ ಸರ್. ಚೆನ್ನಾಗಿ ಮಾಡಿದ್ವಿ. ಹರಿಕೃಷ್ಣ ಅವರು ಅದಕ್ಕೆ ಭಾಳ ಪರಿಶ್ರಮ ಹಾಕಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬರ್ತದೆ ಸಾಂಗು. ಇದು ಟ್ರ್ಯಾಕ್ ನಿಮಗೆಲ್ಲ ಗೊತ್ತಿದೆ. ಇದು ಟ್ರ್ಯಾಕ್ ಆದ್ರಿಂದ ಇನ್ನು ಅವ್ರಿಗೆ ಇನ್ನೊಂದು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ತೀರ್ಮಾನ ಮಾಡಬೇಕು. ಹರಿಹರನ್ನು ಬೇರೆ ಅದೊಂದು 2 ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅವರು ಶಂಕರ್ ಮಹಾದೇವನು ಆ ಥರ ವಾಯ್ಸಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು ಇನ್ನೂ ಫೈನಲ್ ಆಗಲಿಲ್ಲ, ಅಲ್ಲೂ ಕೆಲಸ ನಡೀತಾ ಇದೆ. ಮತ್ತು ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಹಲೋ, ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದು ಇದಾಗಿತ್ತು. ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರಿಗೊಂದು ಮಾತು ಹೇಳಿದೆ, ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ. ಕರೆಸಿ ಆ ಶೂಟಿಂಗ್ನಲ್ಲೇ 1 ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರೆಸೋರು. 2ನೇ ಶೆಡ್ಯೂಲ್ ನಾವು ಚಿಕ್ಕಮಂಗ್ಳೂರು, ಮೈಸೂರು, ಸಕಲೇಶ್ಪುರ ಮತ್ತು ಊಟಿರೋ ಎಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಪತ್ರಕರ್ತನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳೆಲ್ಲ ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ನವ್ರು ನಾವೆಲ್ಲ ದೂರ ಎಲ್ಲೋ ರಿಲೀಸು ಅಂದ ತಕ್ಷಣ, ಮುಹೂರ್ತ ಅಂದ ತಕ್ಷಣ ಬರೀ ಬೆಂಗಳೂರೆಲ್ಲ ಮಾಡಿಬಿಟ್ಟು ಯಾವುದೋ ಒಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋ ಅಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ. ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮ್ಮನ ಕರ್ನಾಟಕ ಬಲಂ ಅಜೇಯಮ್ಮನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ.
ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಶಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡಿಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಅವ್ರ ಮಾಸ್ಟ್ರು. ಆ ಸ್ಪೀಡಲ್ಲೇ ಸಾಂಗನ್ನು ಮಾಡಿದ್ದಾರೆ. ಅದೇ ಸ್ಪೀಡ್ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿನಾ ಮಾಸ್ಟರ್? ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಜೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. ಅವ್ರು 120 ಅಂದರೆ 240ನಲ್ಲಿ ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನ್ ಅವರು ಅದರಲ್ಲಿ ಭಾಳ ಏನೋ ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಏನು ಹೇಳ್ತೀವಿ ನಾವು, ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದಿದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಹೇಳಿ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಫ್ರೇಮ್ನ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ಇದು ತಗೊಂಬಂದು ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವ್ರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಈ ಯೋಗೇಶ್ವರ್ ಸರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ ಏನು ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮಲ್ಲಿ ಜೊತೆ ಇದ್ದಾರೆ, ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಆಗ್ಬೇಕಂದ್ರೆ ಅಂದರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸೂ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನು ಹೇಳ್ತೀವಿ, ಒಂದು ದೊಡ್ಡ ಸಂಸಾರನೇ ಕಟ್ಕೊಂಡು ಬಾದಾಮಿ ಕರ್ಕೊಂಬಂದಿದ್ದಾರೆ. 8ನೇ ತಾರೀಕನ್ನು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳೋ ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದ್ದೀವಿ. ಆದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯನ ಹೇಳ್ಬಿಟ್ಟಿದ್ದಾರೆ. ಏನು ಸರ್? ಏನಂತಂದರೆ 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನು ಹೇಳ್ಕೊಳ್ತಾ ಹೋಗುತ್ತೆ ಕಥೆಯಲ್ಲಿ, ಪ್ಯಾರಲಲ್ ಆಗೇ ಬರುತ್ತೆ ಕಥೆಯಲ್ಲಿ. ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ, ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕತೆ ಪೂರಕವಾಗಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಕಾಲದಲ್ಲೇ ಹೋಗುತ್ತೆ ಆ ಕಥೆಯನ್ನು. ಆ ಕತೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡಲ್ಲ. ಹಲೋ, ಏನು ಹೇಳಿ ಸರ್? ಎಲ್ಲ ನೀವು ನೋಡ್ದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ರು ಅಲ್ಲೇ. 500 ಪ್ಲಸ್ ಜೂನಿಯರ್ಸ್ ಅದೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾರೆ. ನಿಮಗೆ 1000 ಮೆಂಬರ್ಸ್ ಬಂದ್ಬಿಡ್ತಾರೆ ನಿಮ್ಗೆ ಆಲ್ರೆಡಿ ಆಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟ್ರು ಜನ ಡ್ಯಾನ್ಸರ್ಸ್ ಅಲ್ಲಿ ಅದೆಲ್ಲ ಮತ್ತೊಂದು ಇಲ್ಲ ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರೆ ಅರೌಂಡ್ 1000 ಮೆಂಬರ್ಸ್ ಮೇಲೆ ಬರ್ತಾರೆ ಎಲ್ಲ. ಬಾದಾಮಿ ತಕ್ಷಣ ಜನಕ್ಕೆ ಈಗಿನವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ವಾತಾಪಿ ಅನ್ನೋದು ಮೂಲೆ ಹೆಸರು ಸುಮಾರು ಜನ ಗೊತ್ತಿಲ್ಲ, ಬಟ್ ಅದು ನೀವು ಹೀರೋಗೆ ಇಟ್ಟಿರೋದ್ರಿಂದ ಅದು ಎಷ್ಟು ವಿಶೇಷವಾಗಿರುತ್ತೆ? ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇದೆ.
ಯಾಕಂತಂದರೆ ನಾವು ನಮ್ಮ ಮಕ್ಕಳಿಗೆ ಹಿಸ್ಟ್ರಿಯನ್ನು ನಾವು ಹೇಳಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳದೇ ಇದ್ರೆ ಇನ್ಯಾರು ಹೇಳ್ತಾರೆ? ಸೊ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳಬೇಕು. ಯಾಕಂದರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಆ ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರುಗಳ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳ್ಬೇಕು ನಾವು. ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳು ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ ಯೋಗೇಶ್ವರ ಸಾರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡ್ರು. ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವವಾಗ ಇರತಕ್ಕಂಥದ್ದು 6ನೇ ಶತಮಾನದಿಂದ ಎರಡೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೇಕು. ಮತ್ತೆ ಈ ಪೌರಾಣಿಕ ಕಥೆಗಳು ಮಾಡೋದು ಒಂದು ಹೂವಾಗಿದೆ. ಈ ಕಥೆಗೆ ಹೇಗೆ ಸಿದ್ಧತೆ ಮಾಡ್ಕೊಂಡಿರ್ತಾರೆ? ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಂದರೆ ಬೇಸಿಕ್ ಆಗಿ ಯೋಗೇಶ್ವರ ಸರ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಥೆ ಆಗಿರೋದ್ರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ. ಒಂದೊಂದು ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವವಾಗಿ ನಮ್ಮ ರಮೇಶ್ ಸಾರು ಅವರೆಲ್ಲ ಸೇರಿಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೆಹದಾಳೆ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ, ಅವರು ಕೈಗಾದಲ್ಲಿರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ. ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಕೂಡ ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಸ್ಕ್ರೀನ್ ಪ್ಲೇ ಮೂವ್ಮೆಂಟ್ ಅಂದಾಗ ನೀವು ಕೇಳೋದು ಭಾಳ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿ. ಯಾಕಂದರೆ ಆಫ್ಲೈನ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ನಾವು ಹೇಳಬೇಕು ಅಂತ ಹೋದಾಗ ಅವ್ರು ಆಗಲೇ ಕೇಳಿದ್ರೆ ಹೇಗೆ ಇಷ್ಟ ಆಗುತ್ತೆ ಅಂತ. ನಾವು ಬಂದಾಗ ಫಸ್ಟ್ ಬಂದಾಗ ಆಡಿಯನ್ಸು ಥಿಯೇಟ್ರಿಗೆ ಬಂದು ಕೂತಾಗ ಅವನಿಗೆ ನಾವು ಮನದಟ್ಟು ಮಾಡಬೇಕು. ನಾವು ಏನು ಹೇಳ್ತಿದ್ದೀವಿ, ಯಾರ ಬಗ್ಗೆ ಹೇಳ್ತಿದ್ದೀವಿ, ಯಾಕೆ ಹೇಳ್ತಿದ್ದೀವಿ ಅಂತಕ್ಕಂಥ ಮನದಟ್ಟು ಮಾಡಬೇಕು. ನಾವು ಬಾದಾಮಿಯನ್ನು ತೋರಿಸಿದಾಗ ಬಾದಾಮಿ ವಿಷಯ ಹೇಳ್ತಾ ಇದ್ದೀವಿ ಅಂತ ಏಕದಮ್ ನಾವು ಆಫ್ಲೈನಲ್ಲಿ ಹೋಗೋದಕ್ಕಾಗೋದಿಲ್ಲ. ಸೊ ಅದರಿಂದ ಅದನ್ನು ಹೇಗೆ ಆ ಸ್ಕ್ರೀನ್ ಪ್ಲೇ ಇರೋದಿಲ್ಲ, ಡೈರೆಕ್ಟಾಗೇ ಇರುತ್ತೆ. ಬಿಗಿನಿಂಗಲ್ಲಿ ಮೊದಲು ಒಂದು ಏನು ಹೇಳ್ತೀವಿ ಸಿನಾಪ್ಸಿಸ್ ಥರ ಏನಿರುತ್ತೆ ಅದನ್ನು ನಾವು ಅವ್ರ ಹೇಳಿ ಅದಾದ ನಂತರ ಮಿಕ್ಕಿದ ಕತೆ ಹೋಗೋದನ್ನು ಸ್ಕ್ರೀನ್ ಪ್ಲೇ ಅದು ಕರ್ಕೊಂಡು ಹೋಗುತ್ತೆ. ಅದು ಕತೆ ಸಾಕಷ್ಟು ತಿರುವುಗಳಿದೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಇದೆ. ಇದರಲ್ಲಿ ಏನಿದೆ, ಹಿಸ್ಟಾರಿಕಲ್ ಮಂಡ್ ಸೋಷೋ ಹಿಸ್ಟಾರಿಕಲ್ ಥರ ಇರುತ್ತೆ ಸಿನಿಮಾ. ಯಾಕೆಂದರೆ ನಾನು ಏನೇ ಕೇಳಿದ್ರು ಬೇಡ ಅಂದಿರ ಇಲ್ಲ ಮಾಡೋಣ ಅಂತ. ನಾನು ಇವತ್ತರೆಗೂ ಮಾಡಿರೋದ್ರಲ್ಲೆಲ್ಲ 5 ಡೇಸೇ ಹೈಯೆಸ್ಟ್ ಡೇಸು. ಸರ್ 6 ಡೇಸ್ ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150 ಆ ಥರ ಮಾಡಿ. ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ. ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಹೇಳ್ದಂಗೆ 1000 ಕ್ರೂ ಮೇಲಿದ್ದರು ಜೂನಿಯರ್ಸ್ ಇವರೆಲ್ಲ ಬಂದು. ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾರೆ, ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಸೆರೆ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟು. ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ 1 ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ, ಅದಕ್ಕಿಂತ ದೊಡ್ಡದಾಗಿ ಇದೊಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ, ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KP ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನನಗೊಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅದೇ ಹೇಳಿದೆ, ನಾನು ಓಕೆ ಅಂದ್ರೂ ಬಿಡೋದಿಲ್ಲ. ಇಲ್ಲ ಸರ್ ಇನ್ನೊಂದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಿದ್ದರೆ ಖಂಡಿತ ನಮಗೆ ಯಾವುದೇ ಒಂದು ಆರ್ಟಿಸ್ಟ್ಗೆ ಆ ಥರದ್ದು ಕೇಳಿದಾಗ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣನೇ ಆರ್ಟಿಸ್ಟ್ ಇರ್ತಾರೆ ಸರ್. ಆರ್ಟ್ನ ಟ್ವಿಸ್ಟ್ ಮಾಡಿದ್ರೆ ಅವ್ರು ಆರ್ಟಿಸ್ಟ್ ಆಗ್ತಾರೆ ಸರ್.
ರಿಹರ್ಸಲ್ ಮಾಡಿ ಶೂಟ್ ಮಾಡಿದ್ರೆ ಇಲ್ಲ ಸರ್, ರಿಹರ್ಸಲ್ ಮಾಡಿದ್ವಿ. ಅವ್ರಿಗೆ ಫಸ್ಟ್ ಸಿನಿಮಾ ಇರೋದ್ರಿಂದ ರಿಹರ್ಸಲ್ ಮ್ಯಾನರಿಸಮ್ ಎಲ್ಲ ನಾವು ಹೇಳ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತೆ ಅವರೇ ಹೇಳಿದ್ನಲ್ಲ ಸರ್, ಏನೇ ಇಲ್ಲ ಅಂದ್ರೆ ಇನ್ನೊಂದು ಸರಿ ಬಂದು ನೋಡ್ತಾರೆ, ಇನ್ನೊಂದು ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ. ಕೇಳಿ ಮಾಡೋದಿದೆಯಲ್ಲ, ಅದು ತುಂಬಾ ಖುಷಿ. ಥ್ಯಾಂಕ್ಸ್ ಟು ಸರ್. ಎಲ್ಲನೂ ನಮ್ಮ ಸರಿಂದನೇ ಆಗಿರೋದು. ಥ್ಯಾಂಕ್ ಯು. ಖಂಡಿತ ಸರ್. ಆಫ್ಟರ್ KGF ಅಂಡ್ KD ನಂತರ ಇದು ದೊಡ್ಡ ಬಜೆಟ್ ಆಗುತ್ತೆ ಸರ್. ಇದು ಮೈಲಿಗಲ್ ಆಗುತ್ತೆ ನನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Namaskar, everybody. This is Manika. Hello. Okay, loud enough? Perfect. You started your questions? Yes? Yes, so we are working on the song as of now, and we have started shooting a little bit of bits for the movie, and it's really, really exciting. Is everybody more comfortable in English or Hindi? English is fine? Perfect. So my character is of a girl who has studied in foreign and is coming back and is equipped with a lot of knowledge. And she has this role of a person who is really, really curious and is interested in the history of this place. And that is the role. And further on, you'll be seeing it in the movie. Yes. The experience has been great because this is my debut film, and one thing is there for sure: whenever you start something new, you get really, really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch. And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience. And that sums up, it's just wholesome. So first of all, about the director, sir, he's probably the most patient person ever. Whenever I come up to him, I'm always like, "Sir, did I do this right? Can you tell me what I can improve upon?" And he very patiently tells, like, "Manika, you can probably do this, that." And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that when we talk about production and we talk about budgets and the kind of planning that goes into it, it's about having a vision. And that vision is visible in the amount of investment that's actually going in this project. That it's not just a film, it's kind of a dream to put together this history, which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met. Also, we haven't met that much, but yes, one thing is for sure, that there's a certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Murat, one thing was very evident, that how much work he has put into this role in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. Some serious portions to do.
Yes. Very interesting ones. What to tell? We are looking forward to that. But yes, they're going to be there. Have you read any chapters regarding Pulikesha Chalukyas regarding your school days? Yes, we have. So I've studied political science and economics, but in school I was an art student. So yes, a little bit about the empire I've read, but not much in detail. But yes, after I came here, I'm learning a lot about it. Good evening, everybody, and thank you for waiting and coming here. After 20 years, I'm back to Kannada industry. The word coming back itself feels very emotional, and I'm also proud to be part of this film, Karnataka Balam. The sound of the name itself is very powerful. So part of being part of this powerful journey itself is feeling so overwhelming and very happy. In fact, and I'm sharing the stage today with a lot of uh, you know very good at work, in every field, every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Jan's mother, and it's very emotional, very touching, and very important. And coming back, I think I cannot ask for more. This is the best opportunity that I would really, you know, look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about, so being one of them. And you don't see Laya there, but you will see a mother that's struggling for her son. So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And Director, sir, I would like to thank you for being like a backbone. Like, every after every shot, I kind of, without knowing, look at you to see whether it's okay or not. And your okay is very important for me, and that's so nice. That you handle it very patiently. Most of the time is very patient, and I wonder how he can do that. That's really surprising. But thank you, sir, for being patient with us, and coming to Dhyan. Of course, he is very hardworking and very talented. But he doesn't take anything for granted. He wants to make sure he's doing it right every minute, and he takes inputs from everyone, and he processes it and delivers, and that's very important. And he looks very good on screen, and we share a mother and son bond even outside the movie, like not only on the set and off the set also. So that's very important that it shows on the screen. So we I think I wish him
all the best and good luck for all his future projects as well. And I would like to thank for this wonderful opportunity from CP Yogeshwar sir and Sheila Yogeshwara sir, madam, and all the co-stars. And I have a lot to say, but I'll keep it saved for next time. And thank you for coming, and I would really like your blessings. Please watch this film whenever it comes, and hope you will like it. Thank you. ಯೋಗೇಶ್ವರ್ ಸರ್, ಒಂದು ಪ್ರಶ್ನೆ ಇದೆ. ಹೇಳಿ. ಈ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಮಹದಾಯಿ ಹೋರಾಟ, ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕಾವೇರಿ ಹೋರಾಟ, ಯಾವಾಗಲೂ ನೆವರ್ ಎಂಡಿಂಗ್ ಪ್ರಾಸೆಸ್ಗಳು. ನೀವೊಬ್ಬ ರಾಜಕಾರಣಿಯಾಗಿ, ಹಿರಿಯ ರಾಜಕಾರಣಿಯಾಗಿ, ಸೀನಿಯರ್ ಆರ್ಟಿಸ್ಟ್ ಆಗಿ, ಈ ಒಂದು ಎರಡು ಹೋರಾಟಗಳ ಬಗ್ಗೆ ನಿಮ್ಮ ನಿಲುವು, ಧೋರಣೆ, ಅಭಿಪ್ರಾಯಗಳನ್ನು ತಿಳಿಸಬಹುದು. ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಬಹಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರುತ್ತೆ. ಭಾರಿ ಟೆಕ್ನಿಕಲಿ ಸಣ್ಣ ವಿಚಾರ. ಇದನ್ನ ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಸಣ್ಣ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡೋ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದ್ಮೇಲೆ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಬಹಳ ವರ್ಷದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳನ್ನ ಮಾಡಬೇಕು, ನನಗೊಂದು ಹಂಬಲ ಇತ್ತು ಮೊದಲಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸ್ ಅಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೇನೆ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ ಜಿಲ್ಲೆನಲ್ಲೆಲ್ಲ ನಾನು ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2 ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿ ಆಸೆ ಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರದ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀವು ನಿಂತ್ಕೊಂಡು ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು, ಬಹಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಒಬ್ಬ ನಿರ್ದೇಶಕರಾಗಿದ್ರು ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಳಿಗೆ ತೊಡಗಿಸಿಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವರಿಗೆ ಗಮನಕ್ಕಿಟ್ಟಿದ್ರೆ ನನಗೆ ಒಂದು ಭರವಸೆ ಏನಪ್ಪ ಅಂದ್ರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕೋದು ಎಲ್ಲ ತರ ಸಿಗುತ್ತೆ ಕೈಗೆ. ಆದ್ರೆ ಒಂದು ಕತೆ, ಗಟ್ಟಿ ಕತೆ ಸಿಗ್ಬೇಕಾದ್ರೆ ಬಹಳಷ್ಟು ಜನ ನಮ್ಮ ಬಗ್ಗೆ ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರ್ಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಬಹಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣ್ರು. ಈಗ ಒಂದೆರಡು ಹಾಡುಗಳನ್ನು ಮಾಡಿ ನಾವು ಬೇಡ ಅಂತ ತೀರ್ಮಾನ ಮಾಡ್ತೀವಿ. ಒಂದು ಹಾಡು ಮಾಡಿ ಹಾಡ್ತಿ ಟ್ರ್ಯಾಕ್ ಎಲ್ಲ ಆದ್ಮೇಲೆ ಇಲ್ಲ ಸರ್ ನನಗೆ ಸಾಕಾಗಿಲ್ಲ, ಇದು ನಾನು ಬೇರೆ ಥರನೇ ಹಾಡು ಮಾಡ್ತೀನಿ, ನಾನು ಮೊದಲನೇ ಸಿನಿಮಾ ಶೂಟ್ ಮಾಡ್ಕೊಂಡು ಬರ್ತೀವಿ, ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು. ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತ ಹೇಳಿ ಬೇರೆ ಥರ ಮಾಡೋದಲ್ಲ. ನಮ್ಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುದುಗಬೇಕು ಸರ್ ಅಂತೇಳಿ ನಾವು ಅದನ್ನು ಚರ್ಚೆ ಮಾಡ್ತದೆ. ಏನೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ಪ್ರೋತ್ಸಾಹ ಇಲ್ಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಮತ್ತೆ